ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ, ಧಾತ್ರಿಯನು ಮದುವೆ ಮಂಟಪದ ಒಲು ಸಿಂಗರಿಸಿ ಕ್ಷಾತ್ರದಗ್ನಿಗಳ ನರ ಹೃದಯದೊಳಿರಿಸಿ ಕೃತ್ರಿಮವ ನೆಡೆ ಬಿಡದೆ ನಡೆಸಿ ನಗುವ ವಿಲಾಸಿ ಚಿತ್ರಕಾರಿಯೋ ಮಾಯೆ ಮಂಕುತಿಮ್ಮ. 143ನೇ ಕಗ್ಗ ಇದು. ಧಾತ್ರಿಯನು ಮದುವೆ ಮಂಟಪದ ಒಲು ಸಿಂಗರಿಸಿ, ಧಾತ್ರಿ ಅಂದರೆ ಈ ಭೂಮಿನ ಒಳ್ಳೆ ಮದುವೆ ಮಂಟಪದ ಹಾಗೆ ಸಿಂಗರಿಸ್ಬಿಟ್ಟಿದ್ದಾನಂತೆ. ಎಲ್ಲೆಲ್ಲೂ ಎಳೆ ಹಸಿರು, ಚಿಗುರು, ನದಿ, ಗುಡ್ಡ, ಬೆಟ್ಟ, ಹೀಗೆ ತುಂಬ ಸುಂದರವಾಗಿ ಮಾಡಿ ಕ್ಷಾತ್ರದಗ್ನಿಗಳ ನರಹೃದಯದೊಳಿರಿಸಿ. ಕ್ಷಾತ್ರ ಅಂತ ಅಂದರೆ ರಾಜನ ತೇಜಸ್ಸು, ರಾಜ್ಯಪಾಲನೆ, ಈ ಥರದ ಅರ್ಥಗಳನ್ನು ಕೊಡುವಂಥ ಪದ. ಅಂತಹ ಅಗ್ನಿಯನ್ನು ನರಹೃದಯದೊಳಿಸಿ ಅಂದರೆ ನನಗಿನ್ನಷ್ಟು ಬೇಕು, ಎಷ್ಟು ಚೆನ್ನಾಗಿದೆ ಈ ಭೂಮಿ, ನನಗಿನ್ನೂ ಭೂಮಿ ಬೇಕು ಅನ್ನುವಂತಹ ಆಸೆನ ನರಹೃದಯದಲ್ಲಿ ಇರಿಸ್ಬಿಟ್ಟಿದ್ದಾನಂತೆ. ಹಾಗೆ ಇರಿಸ್ಬಿಟ್ಟು ಏನು ಮಾಡ್ತಾ ಇದ್ದಾನೆ, ಕೃತ್ರಿಮವ ನೆಡಬಿಡದೆ ನಡೆಸಿ ನಗುವ ವಿಲಾಸಿ ಚಿತ್ರಕಾರಿಯೋ ಮಾಯೆ. ಸದಾ ಕೃತ್ರಿಮ ನಡೆಸ್ತಾ ಇರೋದು ಅಂತ. ಇಲ್ಲಿ ನಾವು ಕ್ಷತ್ರಿಯ ಭೂಮಿಯ ಆಸೆ ಅಷ್ಟನ್ನೇ ತಗೊಳ್ಬಾರ್ದು. ಇದರ ಒಳ ಅರ್ಥವನ್ನು ಏನು ತಗೊಳ್ಬೇಕಂದ್ರೆ, ನಾವು ಎಲ್ಲಿ ಫೋಕಸ್ ಮಾಡಬೇಕೋ ಅಲ್ಲಿ ಫೋಕಸ್ ಮಾಡದೆ ಇನ್ನೊಂದು ಯಾವುದೋ ಡಿಸ್ಟ್ರಾಕ್ಷನ್ ಕಡೆಗೆ ಹೋಗುವ ಹಾಗೆ ಈ ವ್ಯವಸ್ಥೆ ಇದೆ ಅಂತ. ನಮ್ಮ ಕರ್ತವ್ಯ ಏನು, ಯಾವುದರ ಹಿಂದೆ ನಾವು ಬೀಳ್ತೀವಿ ಅದಕ್ಕೆ ಬೇಕಾಗುವ ಅರ್ಹತೆಯನ್ನು ಪಡ್ಕೊಳ್ಳೋದಕ್ಕೆ ಫೋಕಸ್ನ ನಾವು ಬೇರೆ ಕಡೆ ಶಿಫ್ಟ್ ಮಾಡಬೇಕಾಗಿರುತ್ತೆ. ಕಾನ್ಷಿಯಸ್ಲಿ ಫೋಕಸ್ನ ಆ ಕಡೆಗೆ ಇಡೋದು ನಮ್ಮ ಕರ್ತವ್ಯ ಆಗಿರುತ್ತೆ. ನೀವೆಲ್ಲ 3 ಇಡಿಯಟ್ಸ್ ಸಿನಿಮಾ ನೋಡಿರಬಹುದು. ಅದರಲ್ಲಿ ಅಮೀರ್ ಖಾನ್ ನಿರ್ವಹಿಸಿರುವ ಪಾತ್ರ ಹೇಳುತ್ತೆ, ಕಾಬಿಲ್ ಬನ್ ಸಕ್ಸಸ್ ತುಮಾರಿ ಪೀಛೆ ಆಯೇಗಿ ಅಂತ. ಅಂದರೆ ನಾವು ಯಾವುದೋ ಒಂದು, ನಾವು ಏನನ್ನು ಹುಡುಕ್ತಾ ಇದ್ದೀವಿ, ಯಾವುದನ್ನು ನಾವು ಸಕ್ಸಸ್ ಅಂತ ಡಿಫೈನ್ ಮಾಡ್ತೀವಿ, ಆ ಸಕ್ಸಸ್ನ ಪಡೆಯೋದಕ್ಕೆ ಇವತ್ತು ನಾವು ಅರ್ಹತೆಯನ್ನು ಪಡ್ಕೊಳ್ಬೇಕು. ಅದಕ್ಕಾಗಿ ಶ್ರಮಪಟ್ಟು ಅದಕ್ಕೆ ಏನೇನು ಬೇಕು ಅದನ್ನು ಸಂಪಾದಿಸಬೇಕು. ನನ್ನ ಮಗಳು ಬೇರೆ ಬೇರೆ ಯೂನಿವರ್ಸಿಟಿಗಳನ್ನು ಹುಡುಕ್ತಾ ಇರ್ತಾಳೆ. ಯಾವ ಯೂನಿವರ್ಸಿಟಿಗೆ ಹೋದರೆ ಚೆನ್ನಾಗಿರುತ್ತೆ, ಎಲ್ಲಿ ಹೋದರೆ ನನಗೆ ಒಳ್ಳೆ ಕೆಲಸ ಸಿಗುತ್ತೆ, ಎಲ್ಲಿ ಚೆನ್ನಾಗಿ ಕ್ಯಾಂಪಸ್ ಇಂಟರ್ವ್ಯೂಗಳು ಬರುತ್ತೆ, ಈ ಥರದ್ದನ್ನು ಅನಲೈಸ್ ಮಾಡ್ತಾ ಇದ್ಲು. ಆಗ ನನ್ನ ಗಂಡ ಅವಳಿಗೊಂದು ಮಾತು ಹೇಳ್ದೆ, ಇವತ್ತು ನೀನು ಶ್ರದ್ಧೆಯಿಂದ ಕೂತು ನಿನ್ನ ವಿಷಯ ಏನಿದೆ ಅದರಲ್ಲಿ ಎಕ್ಸ್ಪರ್ಟೀಸ್ ಸಂಪಾದಿಸು, ಓದಿ ಅದರಲ್ಲಿ ನೀನು ಎಕ್ಸ್ಪರ್ಟ್ ಆಗು, ನನಗಿಂತ ಚೆನ್ನಾಗಿ ಈ ವಿಷಯವನ್ನು ನೀನು ಯಾರಿಗೂ ತಿಳಿದಿರೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ನೀನು ಅದನ್ನು ಅರಿತುಕೋ. ಅದಕ್ಕೆ ಹೊರಗಿನ ನಿನ್ನ ಸುತ್ತಮುತ್ತ ನಡೆಯೋ ವಿದ್ಯಮಾನಗಳನ್ನು ಕನೆಕ್ಟ್ ಮಾಡ್ಕೊಳ್ಳೋದನ್ನು ಕಲ್ತ್ಕೋ. ಎಲ್ಲಿ ಯಾವುದು ವರ್ಕ್ ಆಗ್ತಾಯಿದೆ, ಯಾವುದು ಅಪ್ಲೈ ಆಗ್ತಾಯಿದೆ, ಪ್ರಾಕ್ಟಿಕಲಿ ಏನು ನಡೀತಿದೆ ಅನ್ನೋದನ್ನು ತಿಳ್ಕೊ. ಆಗ ನಿನಗೆ ಯಾವ ಯೂನಿವರ್ಸಿಟಿ ಬೇಕೋ ಅದನ್ನು ಆರಿಸ್ಕೊಳ್ಳೋ ಸ್ವಾತಂತ್ರ್ಯ ನಿನಗೆ ಬರುತ್ತೆ. ಅದು ಬಿಟ್ಟು ಬರೀ ನೀನು ಯೂನಿವರ್ಸಿಟಿನ ಹುಡುಕ್ತಾ ಹೋದರೆ ಇಲ್ಲಿ ಖೋತ ಆಗಿಬಿಡುತ್ತೆ ಅಂತ. ಸೊ ನಾವು ಪ್ರತಿ ಸಲ ಮಾಡೋದು ಹಾಗೆ, ನಮಗೆ ಏನು ಬೇಕು, ಯಾವ ಸವಲತ್ತು ಬೇಕು, ಯಾವ ಲೈಫ್ ಸ್ಟೈಲ್ ಬೇಕು ಅಂತ ಹುಡುಕೊಂಡು ಅದರ ಹಿಂದೆ ಓಡ್ತಾ ಇರ್ತೀವಿ. ಅದಕ್ಕೆ ಬೇಕಾಗುವ ಅರ್ಹತೆಯನ್ನು ಸಂಪಾದಿಸೋ ಕಡೆ ಯಾವಾಗಲೂ ಸೋತು ಹೋಗ್ತಾ ಇರ್ತೀವಿ. ಹಾಗಾಗಿ ನಾವು ನಮಗೆ ಏನು ಬೇಕೋ ಅದನ್ನು ಪಡ್ಕೊಳ್ಳೋದಕ್ಕೆ ಹೋರಾಟ ಮಾಡಬೇಕಾಗತ್ತೆ. ನಾನು ನನ್ನ ಕೆಲಸದಲ್ಲಿ ಶ್ರಮವಹಿಸಿ ಶ್ರದ್ಧೆಯಿಂದ ದುಡಿದು ನನ್ನ ಕೆಲಸದಲ್ಲಿ ಎಕ್ಸ್ಪರ್ಟೀಸ್ ಸಂಪಾದಿಸಿದ್ರೆ ಜನರಿಗೆ ನಾನು ಬೇಕಾಗ್ತಾ ಹೋಗ್ತೀನಿ. ನೀವು ಬೇಕು ಅಂತ ಅವಕಾಶಗಳು ತನ್ನಂತಾನೇ ಅದು ಹುಡ್ಕೊಂಡು ಬರುತ್ತವೆ. ಆದರೆ ಹಾಗಾಗಕ್ಕೆ ಬಿಡೋದಿಲ್ಲ ಈ ಚಿತ್ರಕಾರಿ ಮಾಯೆ ಅಂತ DVG ಹೇಳ್ತಾರೆ. ಯಾವಾಗಲೂ ನಮ್ಮನ್ನು ಡಿಸ್ಟ್ರ್ಯಾಕ್ಟ್ ಮಾಡ್ತಾರೆ. ಸೊ ನನಗೇನು ಬೇಕು, ಕಾರ್ ಬೇಕು, ಬಂಗ್ಲೆ ಬೇಕು, ಒಳ್ಳೆ ಲೈಫ್ ಸ್ಟೈಲ್ ಬೇಕು, ಅದನ್ನು ಸಂಪಾದಿಸೋಕ್ಕೆ ಅದರ ಹಿಂದೆ ಓಡ್ತಾ ಇರ್ತೀನಿ. ಆದರೆ ನಾನು ಎಫರ್ಟ್ ಹಾಕಬೇಕಾಗಿರೋದು ಯಾವ ಕಡೆ, ನಾನು ಮಾಡೋ ಕೆಲಸದಲ್ಲಿ ಫಿನಿಶಿಂಗ್ ಚೆನ್ನಾಗಿ ಕೊಡ್ತಾ ಇದ್ದೀನಾ, ಒಂದಿಷ್ಟು ಎಕ್ಸ್ಟ್ರಾ ಎಫರ್ಟ್ ಹಾಕಿ ಆ ಕೆಲಸನ ಪರ್ಫೆಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದೀನ, ನಾನು ಮಾಡೋ ಪ್ರತಿ ಕೆಲಸದಲ್ಲೂ ಹೊಸದೊಂದು ವಿಧಾನವನ್ನು ಕಂಡು ಹಿಡ್ಕೊಳ್ತಾ ಇದ್ದೀನ, ಹೊಸದೇನನ್ನೋ ಕಲಿತಾ ಇದ್ದೀನ ಅಂತ ಮಾಡ್ಕೊಳ್ತಾ ಹೋದರೆ, ನನ್ನನ್ನು ನಾನು ಫೈನರ್ ಆಗಿಸ್ಕೊಳ್ತಾ ಹೋದರೆ ಅವಕಾಶಗಳು ತನ್ನಂತಾನೇ ಬರ್ತಾ ಹೋಗುತ್ತೆ. ಆ ಡಿಸ್ಟ್ರ್ಯಾಕ್ಷನನ್ನು ಬಿಟ್ಟು ನಾವು ಯಾವ ಕಡೆ ಫೋಕಸ್ ಮಾಡಬೇಕು ಆ ಕಡೆ ಫೋಕಸ್ ಮಾಡೋದನ್ನು ಕಲಿತಾ ಇದ್ದೀವ ಅಂತ ಅರ್ಥೈಸ್ಕೊಳ್ಳೋದಕ್ಕೆ ಆ ಚಿತ್ರಕಾರಿ ಮಾಯೆಯನ್ನು ಮೀರಿ ನಾವು ಕೆಲಸ ಮಾಡಬೇಕಾಗುತ್ತೆ. ಆ ಕೆಲಸಕ್ಕೆ ನಾವು ತಯಾರಿದ್ದರೆ ಬದುಕು ಸುಂದರವೇ ಆಗುತ್ತೆ. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.